ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ರಾಯರು ನನ್ನ ಜೀವನದಲ್ಲಿ ಏನು ಪವಾಡಗಳನ್ನು ಮಾಡಿದ್ದಾರೆ, ನನಗೆ ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಅನ್ನೋದು ಇವತ್ತು ನನ್ನ ಧ್ವನಿ ಮುಖಾಂತರದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಒಂದು ದಿವಸ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ, ರಾಯರ ಪವಾಡಗಳನ್ನು ರಾಯರು ಹಂಗೆ ಮಾಡಿದರು, ಹಿಂಗೆ ಮಾಡಿದರು, ರಾಯರು ಇಷ್ಟು ಪವಾಡಗಳನ್ನು ಮಾಡಿದರು ಅಂತಂದು ಸುಮಾರು ಬರ್ತಾಯಿತ್ತು ಸ್ನೇಹಿತರೆ. ನಾನು ಒಂದು ದಿವಸ ನನ್ನ ಜೀವನದಲ್ಲಿ, ಯಾಕಂದರೆ 4 ವರ್ಷ ಆಗಿದೆ ನಾನು ದುಡ್ಡನ್ನು ಕಳ್ಕೊಂಡು, ಯಾಕೆ ನನಗೆ ಬರ್ತಾ ಇಲ್ಲ, ನನ್ನ ಕಷ್ಟಪಟ್ಟಿರೋ ದುಡ್ಡು ಅದು ಅಂತ ಅಂದ್ಕೊಂಡು ರಾಯರ ಹತ್ರ ಹೋಗಿ ಒಂದೇ ಒಂದು ಚಾಲೆಂಜ್ ಮಾಡಿದೆ ಸ್ನೇಹಿತರೆ. ರಾಯರೇ, ನೀವಿರುವುದು ಸತ್ಯವಾದರೆ ನನ್ನ ಕಷ್ಟಪಟ್ಟಿರೋ ದುಡ್ಡು, ಶ್ರಮದ ದುಡ್ಡು ನನಗೆ ಕೊಡಿಸಿ ಅಂತ ರಾಯರ ಹತ್ರ ಒಂದು ಓಪನ್ ಚಾಲೆಂಜ್ ಮಾಡಿದೆ ಸ್ನೇಹಿತರೆ. ನನ್ನ ದುಡ್ಡು ನೀವಿರುವುದು ಸತ್ಯವಾದರೆ ನನ್ನ ದುಡ್ಡನ್ನು ನೀವು ನನಗೆ ತಲುಪಿಸ್ತೀರಾ ಅಂತ ಹೇಳ್ಕೊಂಡು, ಅಕಸ್ಮಾತ್ ನನ್ನ ದುಡ್ಡನ್ನು ನನಗೆ ಬರುವಂಗೆ ಮಾಡಿದರೆ ಅಂದರೆ ನಾನು ಜಯನಗರಲ್ಲಿರ್ತಕ್ಕಂಥ ರಾಯರ ಮಠದಿಂದ ಮಂತ್ರಾಲಯದವರೆಗೂ ನಾನು ಪಾದಯಾತ್ರೆ ಮಾಡ್ಕೊಂಡು ಬರುತ್ತೇನೆ ಅಂತ ಹೇಳಿ ನನ್ನ ರಾಯರಿಗೆ ಒಪ್ಪಿಸಿದ್ದೆ ಸ್ನೇಹಿತರೆ. ರಾಯರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆ ಥರ ಹೇಳಿದ ಮೇಲೆ ಪ್ರತಿದಿನಾನು ರಾಯರ ಮಠಕ್ಕೆ, ಅಂದರೆ ನಮ್ಮ ಮನೆ ಇರೋದು BTMಲ್ಲಿ, BTMಯಿಂದ ಜಯನಗರದ ಮಠಕ್ಕೆ ನಾನು ಪಾದಯಾತ್ರೆ ಮಾಡಿಕೊಂಡು ಪ್ರತಿದಿನಾನು ಹೋಗ್ತಾ ಇದ್ದೆ ಸ್ನೇಹಿತರೆ. ಅಂದರೆ 26 ದಿನ ಆಯಿತು ಸ್ನೇಹಿತರೆ. ರಾಯರು ಅವತ್ತು ಗುರುವಾರ ದಿವಸ ನನಗೆ ಮಲ್ಕೊಂಡಿದ್ದೀನಿ, 8:30 ಆಯಿತು ಸ್ನೇಹಿತರೆ. ನನಗೆ ಒಂದು ಫೋನ್ ಬಂತು ಅನ್ನೋನ್ ನಂಬರಿಂದ ಫೋನ್ ಬಂದಾಗ, ಸಂತೋಷ್ ಅವರೇ ಎಲ್ಲಿದ್ದೀರಾ, ನಾನು ಇಷ್ಟು ದಿವಸ ನಿಮಗೆ ಸತಾಯಿಸಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ದುಡ್ಡು, ನನಗೆ ಯಾವುದೋ ಒಂದು ದುಡ್ಡು ಬರೆದಿತ್ತು, ಆ ದುಡ್ಡು ಬಂತು, ನಿಮ್ಮ ದುಡ್ಡನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಸ್ನೇಹಿತರೆ, ತುಂಬ ಆನಂದ ಆಯಿತು. ಅವತ್ತೇ ಬಂದು, ಇಲ್ಲ ನೀವು ಎಲ್ಲಿದ್ದೀರಾ ಹೇಳಿ, ನಾನೇ ಬರ್ತೀನಿ ಅಂತ ಅಂದಾಗ, ಇಲ್ಲ ಇಷ್ಟು ದಿವಸ ನಾನು ಸತಾಯಿಸಿದ್ದೀನಿ, ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಕೈಯಲ್ಲಿ ದುಡ್ಡನ್ನು ಕೊಡುತ್ತೀನಿ ಅಂತ ಹೇಳಿದರು ಸ್ನೇಹಿತರೆ. ಆ ದುಡ್ಡನ್ನು ತಗೊಂಡು ಕೊಟ್ಟರು. ಅದೇ ಥರದಲ್ಲಿ ನಮ್ಮ ರಾಯರ ಮಠಕ್ಕೆ ಬಂದು ನಮ್ಮ ಅಲ್ಲಿರ್ತಕ್ಕಂಥ ಗುರುಗಳು, ಅಂದರೆ ನಂದಕಿಶೋರ್ ಗುರುಗಳಾಗಲಿ ಅಥವಾ ಅನಂತ ಗುರುಗಳಾಗಲಿ, ಅವರ ಹತ್ರ ಹೋಗಿ, ಗುರುಗಳೇ, ನಾನು ಈ ಥರ ನನ್ನ ಮಾತನ್ನು ನನ್ನ ರಾಯರಿಗೆ ಒಪ್ಪಿಸಿದ್ದೆ, ನನ್ನ ದುಡ್ಡು, ನನ್ನ ಕಷ್ಟಪಟ್ಟಿರೋ ದುಡ್ಡು ನನಗೆ ಕೊಡಿಸಿದರೆ ನಾನು ಈ ಬೃಂದಾವನದಿಂದ ಮಂತ್ರಾಲಯದವರೆಗೂ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಕೇವಲ 26 ದಿನದಲ್ಲಿ, ಅಂದರೆ 4 ವರ್ಷದ ಹಿಂದೆ ನಾನು ಒಬ್ರಿಗೆ ದುಡ್ಡು ಕೊಟ್ಟಿದ್ದೆ, ಆದರೆ ಇವತ್ತಿಗೂ ನನಗೆ ಅವರು ಸುಳಿವೇ ಸಿಕ್ಕಿರಲಿಲ್ಲ. ಆದರೆ 26 ದಿನದಲ್ಲಿ ನನ್ನ ದುಡ್ಡನ್ನು ನನಗೆ ತಲುಪಿಸಿದ್ದಾರೆ, ಕಷ್ಟಪಟ್ಟಿರೋ ದುಡ್ಡು ಅಂತ ಹೇಳಿ, ಆಗಲಿ ನಿಮಗೆ ಶುಭವಾಗಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಗುರುಗಳು ನನಗೆ ಆಶೀರ್ವಾದ ಮಾಡಿದರು ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ನನ್ನ ಮಾತನ್ನು, ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ನನಗೆ ದುಡ್ಡನ್ನು, ಕಷ್ಟಪಟ್ಟರು ದುಡ್ಡನ್ನು ನನಗೆ ತಲುಪಿಸಿದ್ರಲ್ವ, ಅದೇ ರೀತಿಯಾಗಿ ನಾನು ಸಾಯಂಕಾಲ ಒಂದು 8:30 ಆಯಿತು. 8:30ಯಿಂದ ನಾನು ಅಲ್ಲಿರ್ತಕ್ಕಂಥ ಗುರುಗಳವ್ರ ಹತ್ರ ಮಾತಾಡಿಕೊಂಡು ನಾನು ರಾಯರ ವೇಷದಲ್ಲಿ ನಾನು ಮಂತ್ರಾಲಯಕ್ಕೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ನನಗೆ ಅನುಭವ ಎಷ್ಟು ಒಂದು ಭಯಾನಕವಾದಂಥ ಒಂದು ಸಿಚುವೇಶನ್ ಸ್ನೇಹಿತರೆ. ಅವತ್ತಿನ ದಿನದಲ್ಲಿ ಹೋಗ್ತಾ ಇದ್ದೆ, ಬಟ್ ಪ್ರತಿ ದೇವಸ್ಥಾನದಲ್ಲೂ ನನಗೆ ಮಲ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಎಲ್ಲ ದೇವಸ್ಥಾನದಲ್ಲೂ ಹೋಗಿದ್ದೀನಿ, ಬಟ್ ಒಂದು ಜಾಗದಲ್ಲಿ ಮಾತ್ರ ನನಗೆ ಅವತ್ತಿನ ದಿನದಲ್ಲಿ ರಾಯರಿಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಡೇ ನಾನು ಮಾಡಿದೆ ಅವತ್ತು, ಯಾಕಂದರೆ ನೀರಿರಲಿಲ್ಲ ಸ್ನೇಹಿತರೆ. ಸ್ನಾನ ಮಾಡಿ ಪೂಜೆ ಮಾಡಬೇಕಂದ್ರೆ ಹಾಗೆ ಹೋಗ್ತಾ ಇರಬೇಕಾದ್ರೆ ಪಾದಯಾತ್ರೆ ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ. ಹೋದಾಗೆಲ್ಲ ಪ್ರತಿ ಹೆಜ್ಜೆಯಲ್ಲೂ ನನಗೆ ಎಷ್ಟೋ ಜನ ನನ್ನ ಗುರು ಹಿರಿಯರು ಮತ್ತು ನನ್ನ ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು, ಕರ್ನಾಟಕ ಗಾಡಿ ಯಾವುದೇ ಹೋಗ್ತಾ ಇದ್ರೂ ಅಲ್ಲಿ ತರಬಿಸಿ, ನಿಮ್ಮನ್ನು ನೋಡಿದ್ರೆ ಗುರು ರಾಘವೇಂದ್ರ ಸ್ವಾಮಿಗಳನ್ನೇ ನೋಡಿದಷ್ಟು ನಮಗೆ ಆನಂದವಾಗ್ತಾ ಇದೆ, ನಿಮ್ಮದು ಏನಾದರೂ ಒಂದು ಸೇವೆಯನ್ನು ಸಲ್ಲಿಸ್ಬೇಕಂತೇಳಿ ಪಾಪ ಅಲ್ಲಿರ್ತಕ್ಕಂಥವ್ರು ಏನೇ ಅವ್ರ ಕಾರಲ್ಲಿರ್ತಕ್ಕಂಥದ್ದು ಒಂದು ಹಣ್ಣಾಗಲಿ, ಒಂದು ನೀರಿನ ಬಾಟ್ಲಿ ಆಗಲಿ, ಎಷ್ಟು ಅದ್ಭುತವಾಗಿ ನನಗೆ ಸ್ವೀಕರಿಸಿದರು, ಕೊಟ್ಟರು ಸ್ನೇಹಿತರೆ. ಅದನ್ನು ನಾನು ಸ್ವೀಕರಿಸ್ಕೊಂಡೆ. ಇನ್ನೂ ಹಂಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಊರು ಅಂದರೆ ಖಾಲಿ ಜಾಗ ಸ್ನೇಹಿತರೆ. ಅಲ್ಲಿ ಒಂದು 4 ಕಿಲೋಮೀಟ್ರು ಡಿಸ್ಟೆನ್ಸ್ ಇರುತ್ತೆ. ಅವತ್ತಿನ ದಿನದಲ್ಲಿ ಮುಂದೆ ಹೋಗಿ, ಅಯ್ಯೋ ನಿಮ್ಮನ್ನು ನೋಡಿದ್ರೆ ರಾಯರನ್ನೇ ನೋಡಿದಷ್ಟು ಆನಂದ ಆಗ್ತಾಯಿದೆ ಅಂತ ಹೇಳಿ ಅವ್ರ ಕಾರಲ್ಲಿ ಏನೂ ಇರಲಿಲ್ಲ. 3 ಕಿಲೋಮೀಟ್ರು 3ರಿಂದ 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೂ ಹೋಗಿ ತಗೊಂಡು ನನಗೆ ಬಂದು ಮತ್ತೆ ವಾಪಸ್ಸು ನನಗೆ ತಲುಪಿಸಿದ್ರು ಸ್ನೇಹಿತರೆ. ಅಷ್ಟೊಂದು ಎಲ್ಲ ನನ್ನ ಸ್ನೇಹಿತರು ನನಗೆ ಅವತ್ತಿನ ದಿನದಲ್ಲಿ ಸೇವೆಯನ್ನು ಮಾಡಿಸಿ ತಲುಪಿಸಿದರು. ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಧ್ವನಿ ಮುಖಾಂತರದಲ್ಲಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸದಾ ನಿಮಗೆ ಚಿರಋಣಿಯಾಗಿರುತ್ತೇನೆ.
ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ರಾತ್ರಿ 12:30 ಆಗಿದೆ. ನಾನು ಹೋಗ್ತಾ ಇದ್ದೆ ಸ್ನೇಹಿತರೆ. ಅವತ್ತಿನ ದಿನದಲ್ಲಿ ಹೋಗ್ತಾ ಇರಬೇಕಾದ್ರೆ ನನಗೆ ಏನೋ ಒಂದು ಶಬ್ದ ಕೇಳೋದು. ನನ್ನ ಮೈಂಡಲ್ಲಿ ಏನೋ ಒಂದು ಶಬ್ದ, ಅಂದರೆ ನಾನು ಹೋಗ್ತಾ ಇದ್ದೀನಿ, ಆದರೆ ನನಗೆ ಭಯ ಇರಲಿಲ್ಲ ಸ್ನೇಹಿತರೆ. ಯಾಕಂದರೆ ಅವತ್ತಿನ ದಿನದಲ್ಲಿ ನನ್ನ ಜೊತೆ ರಾಯರು ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದರು. ನನಗೆ ಭಯ ಅನ್ನೋದು ಬರಲಿಲ್ಲ. ಯಾವುದಕ್ಕೂ ಆಗಲಿ, 12:30 ಆಗಲಿ, 1 ಆಗಲಿ, ನಾನು ಭಯ ಪಡಲಿಲ್ಲ. ನೆಕ್ಸ್ಟ್ ಯಾಕಂದರೆ ಅಲ್ಲಿಂದ ಒಂದು 28 ಕಿಲೋಮೀಟ್ರು ಆಗುತ್ತಂಥ ಊರು. ನಾನು ಆಲ್ರೆಡಿ ನಡೆದುಬಿಟ್ಟಿದ್ದೆ. ಇನ್ನೂ 18 ಕಿಲೋಮೀಟ್ರ್ವರೆಗೂ ನಡೆದಿದ್ದೆ. ಇನ್ನೊಂದು ಸ್ವಲ್ಪ ಇತ್ತು, ಅಂದರೆ 10 ಕಿಲೋಮೀಟ್ರ್ ಇತ್ತು. ಆ 10 ಕಿಲೋಮೀಟ್ರ್ ರೀಚ್ ಆಗೋಕ್ಕೆ 12:30 ಆಯಿತು ಸ್ನೇಹಿತರೆ. ಆದರೆ ಅವತ್ತಿನ ದಿನದಲ್ಲಿ ಎಷ್ಟು ಭಯಾನಕವಾದಂಥ ಸನ್ನಿವೇಶ. ಆದರೆ ನಾನು ಕಣ್ಣಿಗೆ ಏನೂ ಕಂಡಿಲ್ಲ. ಆದರೆ ನನ್ನ ಶಬ್ದ, ನಾನು ಹೋಗ್ತಾ ಇದ್ದೀನಿ. ಗುರು ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ನಾನು ರಾಯರ ಒಂದು ಹೇಳ್ತಾ ಹೋಗ್ತಾ ಇದ್ದೆ ಸ್ನೇಹಿತರೆ. ಹೋಗ್ತಾ ಇರಬೇಕಾದ್ರೆ ಯಾಕಂದರೆ ಸುಮ್ಮನೆ ಇದ್ದಿದ್ದು ಇರಲಾರ್ದು ಹೇಳ್ಬಾರ್ದು ಸ್ನೇಹಿತರೆ. ಅವತ್ತು ನನ್ನ ಕಣ್ಣಿಗೆ ಏನೂ ಕಂಡಿಲ್ಲ, ಬಟ್ ಶಬ್ದಗಳಂತೂ ನನ್ನ ಕಿವಿಗೆ ಬಿತ್ತು. ಆದರೆ ನನ್ನ ಜೊತೆ ರಾಯರಿದ್ದರೂ ನನಗೆ ಭಯ ಇರಲಿಲ್ಲ ಸ್ನೇಹಿತರೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ನೆಕ್ಸ್ಟು ಒಂದು ಊರು ಬಂತು ಸ್ನೇಹಿತರೆ. ಅಲ್ಲಿ ಹೋಗಿ ವಸತಿಯಾಗಿ ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದೆ, ಅದನ್ನು ಆಲ್ರೆಡಿ ನಾನು ಹಾಕಿದ್ದೀನಿ ಸ್ನೇಹಿತರೆ. ನನ್ನ ಕಾಲಲ್ಲಿ ಬೊಬ್ಬೆ, ಅಂದರೆ ಅಷ್ಟು ಬೊಬ್ಬೆ ಬಂದಿದೆ ಸ್ನೇಹಿತರೆ. ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದಕ್ಕೆ ಆ ಪುಣ್ಯಾತ್ಮ ಯಾರೂ ಗೊತ್ತಿರಲಿಲ್ಲ. ಅಲ್ಲಿರ್ತಕ್ಕಂಥ ಆಂಧ್ರದ ಜನ ಆಗಲಿ, ಅವರು ಗುರುಗಳೇ ನಿಮ್ಮ ಪಾದವನ್ನು ಕೊಡಿ ಅಂತ ನನಗೆ ಬಂದರು. ಯಾಕೆ ಅಂತ ಹೇಳಿದಾಗೆ, ಇಲ್ಲ ನಿಮ್ಮ ಪಾದೆ ನಾನು ಸೇವೆ ಮಾಡಿದ್ರೆ ರಾಯರಿಗೆ ಸೇವೆ ಮಾಡಿದಷ್ಟು ನನಗೆ ಆನಂದವಾಗುತ್ತೆ ಅಂತ ಹೇಳಿದರು. ಅಯ್ಯೋ ಬೇಡ ಅಂತ ಹೇಳಿದರು, ಕೇಳಿಲ್ಲ ಅವರು. ಯಾಕಂದರೆ ವಯಸ್ಸಲ್ಲಿ ತುಂಬ ದೊಡ್ಡವರು. ಅವರು ಬಂದು ಐಸ್ ಕ್ಯೂಬ್, ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದಕ್ಕೆ ನನ್ನ ಭಕ್ತ, ನನ್ನ ಮಗ ನಡ್ಕೊಂಡು ಬರ್ತಾ ಇದ್ದಾನೆ ನನ್ನನ್ನು ನೋಡೋಕ್ಕಂತೇಳಿ ಅವನಿಗೊಂದು ಸೇವೆ ಮಾಡು ಅಂತೇಳಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು. ಅವತ್ತಿನ ದಿನದಲ್ಲಿ ಸ್ನೇಹಿತರೆ ಬಂದು ನನ್ನ ಕಾಲಿಗೆ ಐಸ್ ಕ್ಯೂಬ್ ಇಟ್ಟು ಅದನ್ನು ವೀಡಿಯೋ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ ಬೇಕಾದರೆ ಬೊಬ್ಬು ಎಲ್ಲ ಆಗಿತ್ತು, ಅದನ್ನೆಲ್ಲ ನನಗೆ ಐಸ್ ಕ್ಯೂಬ್ ಇಟ್ಟು ತಣ್ಣಗೆ ಮಾಡಿ ನಿಮ್ಮ ಕಾಲ, ಅಂದರೆ ನಿಮ್ಮ ಪಾದನ ನಾನು ಅಷ್ಟು ಸೇವೆ ಮಾಡಿದ್ರೆ ನಾನು ರಾಯರಿಗೆ ಮಾಡಿದಷ್ಟು ಖುಷಿ ಆಗ್ತಾಯಿದೆ ಅಂತೇಳಿ ಮಾಡಿದರು. ಅವತ್ತಿನ ದಿನದಲ್ಲಿ ನನಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಮತ್ತೆ ಹೋಗ್ತಾ ಇರಬೇಕಾದ್ರೆ ಸಾಯಂಕಾಲ ಆಯಿತು ಸ್ನೇಹಿತರೆ. ಸಾಯಂಕಾಲ ಆದಾಗ ಯಾಕಂದರೆ ಅವತ್ತಿನ ದಿನದಲ್ಲಿ ನನಗೆ ಊಟ ಮಾಡಬೇಕು ಅಂದರೆ ಅಲ್ಲೆಲ್ಲ ನಾನ್ ವೆಜ್ಜು ಇತ್ತು. ಹಂಗಾಗಿ ನನಗೆ ಊಟ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಇನ್ನು ಇಲ್ಲೆಲ್ಲಾದರೂ ವಿಶ್ರಾಂತಿಯನ್ನು ಪಡೆಯೋಣ, ಯಾಕಂದರೆ ಒತ್ತಾಯಿತ್ತು, ಇನ್ನು ವಿಶ್ರಾಂತಿ ಪಡೆಯೋಣ ಅಂತಂದು ಅಲ್ಲೇ ಅಕ್ಕಪಕ್ಕದಲ್ಲಿರೋರನ್ನ ಕೇಳಿದೆ. ಇಲ್ಲೇ ಹೋಗಿ ಸ್ವಾಮಿ, ವೀರಭದ್ರೇಶ್ವರ ಟೆಂಪಲ್ ಇದೆ, ಅಲ್ಲೋಗಿ ನೀವು ವಿಶ್ರಾಂತಿಯನ್ನು ಪಡ್ಕೊಂಡು ಮತ್ತು ನಾಳೆ ನಿಮ್ಮ ಪಾದಯಾತ್ರೆ ಕಂಟಿನ್ಯೂ ಮಾಡಿ ಅಂತ ನನಗೆ ಅಲ್ಲಿರ್ತಕ್ಕಂಥವ್ರು ಹಿರಿಯರು ನನಗೆ ಹೇಳಿದರು. ಆದ ಕಾರಣಕ್ಕೋಸ್ಕರ ಅಲ್ಲಿ ವೀರಭದ್ರೇಶ್ವರ ಅಲ್ಲೊಂದು 500 ಮೀಟರ್ ಆಗುತ್ತೆ, ಹೋಗಿ ಅಂತ ಹೇಳಿ ನನಗೆ ಕಳಿಸ್ಕೊಟ್ರು. ಅಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಪೂಜ್ಯರೇ ಅವರು ಹೇಳಿದರು, ಸ್ನೇಹಿತರೆ ಬರಬೇಕು, ಬನ್ನಿ. ಯಾಕಂದರೆ ನಮ್ಮ ತಾತ ಅವರು ನಮ್ಗೆ ಹೇಳಿದರು, ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ. ಯಾಕಂದರೆ ನನ್ನ ಫೋಟೋ ಇತ್ತು ರಾಯರ್ದು ಒಂದು ವೇಷವನ್ನು ನಾನು ಧರಿಸ್ಕೊಂಡಿದ್ದೆ, ಮಾಲೆ ಹಾಕಿ. ಬನ್ನಿ, ಅವರ ತಾತ ಅವರು ಹೇಳಿದ್ರಂತೆ. ಆವಾಗಿನ ಟೈಮಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಈ ವೀರಭದ್ರೇಶ್ವರ ಟೆಂಪಲ್ಲಿಗೆ ಬಂದು ಅವರು ವಿಶ್ರಾಂತಿಯನ್ನು ಪಡೆದುಕೊಂಡು ಹೋದಂಥ ಜಾಗ ಸ್ವಾಮಿ ಇದು. ನೀವು ಇಲ್ಲಿ ಬಂದಿದ್ದೀರಾ, ತುಂಬ ಖುಷಿಯಾಯಿತು ನಮಗೆ ಅಂತ ಹೇಳಿದರು. ಸ್ನೇಹಿತರೆ ನನಗೂ ತುಂಬಾ ಖುಷಿಯಾಯಿತು. ಯಾಕಂದರೆ ರಾಯರು ಬಂದು ಒಂದು ವಿಶ್ರಾಂತಿಯನ್ನು ಪಡೆದಂಥ ಜಾಗಕ್ಕೆ ನಾನು ಬಂದಿದ್ದೀನಿ ಅಂತಂದರೆ ತುಂಬ ಆನಂದ ಆಯಿತು ಸ್ನೇಹಿತರೆ. ಅವತ್ತಿನ ದಿನದಲ್ಲಿ ಊಟ ಇಲ್ಲಲ್ಲಪ್ಪ, ಇನ್ನು ಏನು ಮಾಡೋಣ ಅಂದ್ಕೊಂಡು ಒಂದು ಅರ್ಧ ನೀರಿನ ಬಾಟ್ಲು ಕುಡಿದು ನಾನು ಹಂಗೆ ಮಲ್ಕೊಂಡೆ ಸ್ನೇಹಿತರೆ. ಅಲ್ಲೇ ವೀರಭದ್ರೇಶ್ವರ ಟೆಂಪಲಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ನಾನು ಹಂಗೆ ವಿಶ್ರಾಂತಿನ ಪಡೋಣ ಅಂತ ಒಂದು 10-15 ನಿಮಿಷ ಆಗಿದೆ ಸ್ನೇಹಿತರೆ. ನನ್ನ ಕಂದ ಹಸ್ಕೊಂಡು ಬಂದಿದ್ದಾನೆ, ಅವ್ನಿಗೆ ಎಲ್ಲಿ ಊಟ ಸಿಕ್ಕಿಲ್ಲ ಅಂತೇಳಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅವ್ರಿಗೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಬಿಸಿಯಾದಂಥ ಒಂದು ಅನ್ನ, ಸಾಂಬಾರು, ಪಲ್ಯ ಎಷ್ಟು ಅದ್ಭುತವಾಗಿ ತೊಗೊಂಡು ಬಂದಿದ್ದಾರೆ ಅಂದರೆ ಸ್ನೇಹಿತರೆ, ನಾನು ಇನ್ನು ಊಟ ಸಿಗಲ್ಲ ಅಂತಂದು ಅರ್ಧ ನೀರು ಬಾಟ್ಲಿ ಕುಡಿದು ಮಲ್ಕೊಂಡಿದ್ದೆ. ಸ್ವಾಮಿ ಎದ್ದೇಳಿ ನೀವು ಊಟ ಮಾಡಿ ಅಂತ ಹೇಳಿದರು. ಅಯ್ಯೋ ತುಂಬ ಆನಂದ ಆಯಿತು ಅಂತಂದು ಬಿಸಿಯಾಗಿರೋದಂಥ ಅನ್ನವನ್ನು ಸ್ವೀಕರಿಸ್ಕೊಂಡೆ ಸ್ನೇಹಿತರೆ. ಖುಷಿಯಾಯಿತು ತುಂಬ. ಯಾಕಂದರೆ ರಾಯರ್ ಇದ್ದಾರೆ ಸ್ನೇಹಿತರೆ. ಯಾಕಂದರೆ ಅವತ್ತಿನಿಂದಲೇ ನನ್ನ ಕಂದ ನಡ್ಕೊಂಡು ಬಂದಿದ್ದಾನೆ, ಅವನಿಗೆ ಹೊಟ್ಟೆ ತುಂಬ ಊಟ ಕೊಡುವಂಥ ಅವ್ರಿಗೊಂದು ಸೂಚನೆಯನ್ನು ಕೊಟ್ಟರು. ಅದೇ ಥರದಲ್ಲಿ ಊಟ ಮಾಡಿಕೊಂಡು ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಡೇ ಪಾದಯಾತ್ರೆಯನ್ನು ಕಂಟಿನ್ಯೂ ಮಾಡಿದೆ. ಹಂಗೆ ಹೋಗ್ತಾ ಇರಬೇಕಾದ್ರೆ ಸ್ನೇಹಿತರೆ ಇನ್ನು ಕೆಲವೇ, ಅಂದರೆ ಇನ್ನೂ ಒಂದು 15 ಕಿಲೋಮೀಟ್ರ್ ಇತ್ತು ನನ್ನ ರಾಯರನ್ನ ಮೀಟ್ ಮಾಡೋಕ್ಕೆ. ಅವತ್ತು 15 ಕಿಲೋಮೀಟ್ರ್ ಇರುವಾಗ ನನಗೆ ಅಲ್ಲಿರ್ತಕ್ಕಂಥ ಒಂದು ಆಂಜನೇಯ ಟೆಂಪಲ್ ಇದೆ, ಅಲ್ಲಿ ನನಗೆ ಸುಮಾರು ನನಗೆ ಎಲ್ಪ್ ಮಾಡಿದರು. ಸುಮಾರು ನಿಮ್ಮೆಲ್ಲರಿಗೂ ಚಿರಋಣಿ ಆಗಿರುತ್ತೇನೆ.
ಹಾಗೆ ಹೋಗ್ಬೇಕಾದ್ರೆ ನಾನು ರಾಯರ ಹತ್ರ ಒಂದೇ ಒಂದು ಕೇಳ್ಕೊಂಡಿದ್ದೆ ಸ್ನೇಹಿತರೆ, ಇನ್ನೂ ಒಂದು ನನ್ನ ಸೇವೆ ಇದೆ ತಂದೆ, ಆ ಸೇವೆ ನಿಮ್ಮ ಹತ್ರ ನಾನು ಹೇಳ್ಕೊಂಡಿದ್ದೀನಿ ಆಲ್ರೆಡಿ, ಬಟ್ ಜನಗಳಿಗೆ ನಾನು ಯಾರಿಗೂ ಹೇಳಿದ್ದಿಲ್ಲ. ಇವಾಗ ನನಗೆ ಆ ಸೇವೆ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತಂದು ರಾಯರ ಹತ್ರ ಕೇಳ್ಕೊಂಡಿದ್ದೆ. ನಾನು ಅಲ್ಲಿಗೆ ಹೋಗಿ ಏನು ಸೇವೆ ಅಂದರೆ ಸ್ನೇಹಿತರೆ, ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ಉರುಳು ಸೇವೆ ಯಾವುದಕ್ಕೋಸ್ಕರ ಉರುಳು ಸೇವೆ ಅಂದರೆ, ಈ ಸಲ ಮಳೆನೂ ಕೊಡು ಬೆಳೆನೂ ಕೊಡು ತಂದೆ, ಮಳೆ ಕೊಟ್ಟು ಬೆಳೆ ಆಣೆ ಆಗಕ್ಕೆ ಬಿಡಬೇಡ ಅಂತೇಳಿ ರಾಯರ ಹತ್ರ ಒಂದು ಉರುಳು ಸೇವೆಯನ್ನು ಮಾಡಿದೆ ಸ್ನೇಹಿತರೆ. ಇವಾಗ ಅದಕ್ಕೆ ಅದ್ಭುತವಾಗಿ ಮಳೆಯನ್ನು ಕೊಟ್ಟಿದ್ದಾರೆ, ಬೆಳೆನೂ ಕೊಟ್ಟಿದ್ದಾರೆ. ಇನ್ನು ವಿಚಾರದಲ್ಲಿ ಸ್ನೇಹಿತರೆ, ಮಳೆನೂ ಯಾಕಂದರೆ ಕೇರಳದಲ್ಲಿ ತುಂಬ ಮಳೆ ಬಂದು ಸುಮಾರು ಜನಗಳಿಗೆಲ್ಲ ಆಪತ್ತು ಬಂತು. ಅದು ಯಾವುದಕ್ಕೋಸ್ಕರ ಅಂದರೆ ಸ್ನೇಹಿತರೆ, ಅವರು ಗೋಮಾತೆಯನ್ನು ತುಂಬ ಇದನ್ನು ಮಾಡ್ತಾರೆ, ಹಿಂಸೆ ಕೊಟ್ಟು ಅದನ್ನು ಕೊಲ್ತಾರೆ. ಯಾಕಂದರೆ ಅದು ಮಾಡಿದ್ದ ಕರ್ಮ ಯಾವತ್ತೂ ಅದನ್ನು ನಾವೇ ಅನುಭವಿಸ್ಬೇಕು ಹೊರತಾಗಿ ಬೇರೆಯವರು ಅನುಭವಿಸೋಕ್ಕಾಗಲ್ಲ ಸ್ನೇಹಿತರೆ. ನನ್ನ ಮೈಂಡಲ್ಲಿ ಬಂದಿರೋದು ಇದೊಂದು ವಿಚಾರದಲ್ಲಿ, ಬಟ್ ಅವ್ರಿಗೆ ಯಾರಿಗೂ ಆ ಥರದಲ್ಲಿ ಪ್ರಾಣಕ್ಕೆ ಅಪಾಯ ಆಗಬಾರ್ದಾಗಿತ್ತು, ಬಟ್ ಅಪಾಯ ಆಗಿದೆ. ದಯವಿಟ್ಟು ಇದರಲ್ಲಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಈ ಮಳೆ ಚೆನ್ನಾಗಿ ಕೊಟ್ಟಿದ್ದಾರೆ, ನಮ್ಮ ಕರ್ನಾಟಕದಲ್ಲಾಗಲಿ ಎಲ್ಲ ಕಡೆ ಆಗಲಿ ಚೆನ್ನಾಗಿ ಬಂದಿದೆ. ಬಟ್ ಕೇರಳದಲ್ಲಿ ಮಾತ್ರ ಜಾಸ್ತಿ ಕೊಟ್ಟು ಕೊಚ್ಕೊಂಡು ಹೋಗುವಂಥ ಒಂದು ಸಂದರ್ಭ ಬಂದಿತ್ತು. ರಾಯರ ಹತ್ರ ಕೇಳ್ಕೊಂಡಿದ್ದೆ, ಅದು ನನಗೆ ಸೂಚನೆ ಬಂತು. ಯಾಕಂದರೆ ಗೋಮಾತೆಯನ್ನು ತುಂಬ ಹಿಂಸೆಯಿಂದ ಮಾಡ್ತಾರಂತೆ, ಅದು ಎಷ್ಟೇ ಮಾಡಿದರೂ ಅದನ್ನು ಅಲ್ಲಿಗೆ ಮುಕ್ತಿ ಕೊಡಪ್ಪ ಸಾಕು ಅಂತ ಹೇಳಿ ರಾಯರ ಹತ್ರ ಕೇಳ್ಕೊಂಡಿದ್ದೆ ಸ್ನೇಹಿತರೆ. ಖಂಡಿತ ನಿಮ್ಮೆಲ್ಲರಿಗೂ ನೀವೆಷ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ಗುರು ರಾಘವೇಂದ್ರ ಸ್ವಾಮಿಗಳವ್ರ ಹತ್ರ ಒಂದು 10 ನಿಮಿಷ ನನ್ನ ಬೃಂದಾವನದ ಮುಂದ್ಗಡೆ ನಿಂದಿರುವಷ್ಟು ನನಗೆ ಅವತ್ತು ಶಕ್ತಿ ಕೊಟ್ಟಿದ್ದರು. ಅಂದರೆ ಯಾಕಂದರೆ ಒಂದು ಪಾದಯಾತ್ರೆ ಮಾಡೋದೇ ಒಂದು ಕಷ್ಟ ಆಗಿರುತ್ತೆ. ಯಾಕಂದರೆ ಬರಿಗಾಲಲ್ಲಿ ನಾನು ಪಾದಯಾತ್ರೆ ಮಾಡಿಕೊಂಡು ಉರುಳು ಸೇವೆ ಮಾಡುವಂಥ ಸಮಯದಲ್ಲಿ ನನಗೆ ಯಾವ ನೋವು ಇರಲಿಲ್ಲ ಸ್ನೇಹಿತರೆ. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಸ್ನೇಹಿತರೆ, ರಾಯರು ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕು ಭಾಳ ಬಂಗಾರವಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಕಷ್ಟಗಳಿಗೆ ಏನೇ ಇದ್ದರೂ ದಯವಿಟ್ಟು ನೀವು ಹಂಚ್ಕೊಳ್ಳಿ, ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತಂದರೆ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಅಲ್ಲೇ ಕೊಳತೋಗ್ಬಿಡುತ್ತೆ. ಯಾಕಂದರೆ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಅನ್ನವನ್ನು ಮಾಡಿದರೆ ಆ ಅನ್ನ ಇವತ್ತು ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿನ್ಬೋದು, ಸಾಯಂಕಾಲ ತಿನ್ಬೋದು, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ತಿನ್ಬೋದು. ಆದರೆ ಮಧ್ಯಾಹ್ನ ತಿನ್ನಬೇಕಂದ್ರೆ ಮತ್ತು ನೆಕ್ಸ್ಟ್ ಡೇ ಸಾಯಂಕಾಲ ತಿನ್ನಬೇಕಂದ್ರೆ ಅದು ಅಳಿಸಿ ಹೋಗಿಬಿಡುತ್ತೆ. ಉದಾಹರಣೆ ಸ್ನೇಹಿತರೆ, ಆ ಅಳಿಸೋದಂಥ ಅನ್ನವನ್ನು ನಾವು ಸ್ವೀಕರಿಸೋಕ್ಕಾಗಲ್ಲ. ಅದೇ ಥರದಲ್ಲಿ ನಮ್ಮ ಮನಸ್ಸಲ್ಲಿ ನಾವು ಏನೇ ಒಂದು ಮುಚ್ಚಿಟ್ಕೊಂಡ್ರೆ ಅದು ಅಲ್ಲೇ ಕೊಡುತ್ತು ಹೋಗ್ಬಿಡುತ್ತೆ. ನಿಮ್ಮ ಧ್ವನಿಯ ಮುಖಾಂತರದಲ್ಲಿ ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ ಸ್ನೇಹಿತರೆ. ಗುರು ರಾಘವೇಂದ್ರ ಸ್ವಾಮಿಗಳು ಇನ್ನೂ ತುಂಬ ಪವಾಡಗಳನ್ನು ಮಾಡಿದ್ದಾರೆ ನನಗೆ ನನ್ನ ಜೀವನದಲ್ಲಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಹತ್ರ ಹಂಚಿಕೊಳ್ಳುತ್ತೀನಿ ಸ್ನೇಹಿತರೆ. ರಾಯರ್ ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ ಸ್ನೇಹಿತರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಸ್ನೇಹಿತರೆ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅವರು ಮನಸ್ಸಲ್ಲಿ ರಾಯರು ಇದ್ದಾರೆ ಅಂತ ಒಂದು ಭಾವನೆ ಅವ್ರಿಗಲ್ಲಿ ಬಂತು ಅಂದರೆ ಅವ್ರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಪ್ರತಿ ದಿನಾನೂ ನೀವು ಹೊರಗಡೆ ಹೋಗಬೇಕಂದ್ರೆ ಒಂದೆರಡು ಮಂತ್ರಾಕ್ಷತೆ, ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಳ್ಳಿ, ಒಂದೆರಡು ಮಂತ್ರಾಕ್ಷತೆಯನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ಹೋಗೋ ಕೆಲಸ 100% ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಕಷ್ಟ ಅಂತ ಬಂದರೆ ನನ್ನ ರಾಯರು ಇದ್ದಾರೆ ಅಂತ ಒಂದು ನನ್ನ ಹೆಸರನ್ನು ನೀನು ನೆನೆಸ್ಕೊಂಡು ನಿನ್ನ ಮನದಲ್ಲಿ, ನಾನು ಖಂಡಿತ ಸದಾ ನಿನ್ನ ಹಿಂದ್ಗಡೆ ಇರುತ್ತೇನೆ ಅಂತ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಸ್ನೇಹಿತರೆ. ಓಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ.